ನಮಸ್ಕಾರ ವೀಕ್ಷಕರೇ, ದೇವರೊಂದು ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರೊಂದು ಕೃಪೆಯಿಂದ ತಾವೆಲ್ಲರೂ ಕ್ಷೇಮವಾಗಿದ್ದೀರಿ ಎಂದು ನಾನು ಭಾವಿಸ್ತೇನೆ. ಒಂದು ಹೋಪ್ ಚಾನಲ್ ಕನ್ನಡ ಒಂದು ಮಾಧ್ಯಮದ ಮುಖಾಂತರ ವೀಕ್ಷಿಸುತ್ತಿರುವ ಎಲ್ಲ ಪ್ರೇಕ್ಷಕರಿಗೆ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಒಂದು ಸೀರೀಸಲ್ಲಿ ನಾವು ಕಲಿತಾ ಇದ್ದೇವೆ ದ ವಿಕ್ಟ್ರಿಯಸ್ ಒನ್ ಅಂತೇಳಿ. ಈ ಒಂದು ದಿನದಲ್ಲಿ ಬೆಂಕಿಯಲ್ಲಿ ನಂಬಿಕೆ, ಫೈರ್ ಇನ್ ದ ಫೇತ್, ಈ ಒಂದು ಅಂಶದ ಬಗ್ಗೆ ಮಾತಾಡುವವರಾಗಿದ್ದೇವೆ. ಈ ಒಂದು ವಾಕ್ಯಕ್ಕೆ ಹೋಗೋದಕ್ಕಿಂತ ಮುಂಚೆ ದೇವರೊಂದು ಆತ್ಮನ ಸಹಾಯಕ್ಕಾಗಿ ಪ್ರಾರ್ಥನೆ ಮಾಡೋಣವಾ? ತಲೆಬಾಗಿಸಿ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ಪರಲೋಕದ ತಂದೆ, ನಾಮಕ್ಕೆ ಸ್ತುತಿ ಸ್ತೋತ್ರ. ಅಪ್ಪ, ಈ ಒಂದು ಸಮಯದಲ್ಲಿ ಕೊಟ್ಟಿರುವಂಥ ಸಮಯಕ್ಕಾಗಿ ಸ್ತೋತ್ರ ತಂದೆ. ಒಂದು ಹೋಪ್ ಚಾನಲ್ ಕನ್ನಡ ಮಾಧ್ಯಮದ ಮುಖಾಂತರ ತಂದೆ ವೀಕ್ಷಿಸುತ್ತಿರುವ ಪ್ರತಿಯೊಬ್ಬರನ್ನು ಆಶೀರ್ವದಿಸು ತಂದೆ. ವಾಕ್ಯವನ್ನು ತಂದೆ ಪ್ರತಿಯೊಬ್ಬರಿಗೆ ತಲುಪೋ ಹಾಗೆ ಮಾಡಪ್ಪ. ನಿನ್ನ ಆತ್ಮನ ಸಹಾಯ ನಮಗೆ ದಯಪಾಲಿಸ್ಕೊಟ್ಟು ನೀನು ನಮ್ಮ ಒಂದು ಜೀವನವನ್ನು ಬದಲಾಯಿಸಬೇಕಾಗಿ, ನಾವೆಲ್ಲ ವಿಜಯಶಾಲಿಗಳಾಗಿ ನಮ್ಮನ್ನು ಮಾರ್ಪಡಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆ, ಆಮೇನ್. ಜೀವನದಲ್ಲಿ ಒಂದೊಂದು ಸಮಯ ನಮಗೆ ಯಾವ ರೀತಿಯಾಗಿ ಅನಿಸುತ್ತೆ ಅಂದರೆ, ಒತ್ತಡವನ್ನು ನಾವು ಎದುರುಕೊಳ್ತೇವೆ. ಹಣದ ಒಂದು ಕೊರತೆಯನ್ನು ನಾವು ಎದುರುಕೊಳ್ತೇವೆ. ಹಾಗೆ ನಾವು ತುಂಬ ಒಂದು ಕಷ್ಟದ ಒಂದು ಪರಿಸ್ಥಿತಿಗಳನ್ನು ಎದುರುಕೊಳ್ತೇವೆ. ಅಂಥ ಒಂದು ಸಮಯದಲ್ಲಿ ಯಾವ ರೀತಿಯಾಗಿ ನಾವು ನಿಂತ್ಕೊಳ್ತೇವೆ, ಯಾವ ರೀತಿಯಾಗಿ ನಾವು ಅದನ್ನು ಪರಿಹರಿಸ್ತೇವೆ, ಅದಕ್ಕೆ ಅಡ್ಡ ಬೀಳ್ತೇವ, ಇಲ್ಲಾಂದರೆ ಅದನ್ನು ಎದುರಿಸಿ ನಿಲ್ತೀವ ಅನ್ನೋದು ಬಹಳ ಮುಖ್ಯವಾಗುತ್ತೆ ಪ್ರಿಯರೇ. ಒಂದಿನದಲ್ಲಿ ನಾವು 3 ಸ್ನೇಹಿತರು, ಶದ್ರಕ್, ಮೇಷಕ್, ಅಬೇದ್ನೆಗೋ, ಒಂದು 3 ಸ್ನೇಹಿತರ ಒಂದು ಜೀವನವನ್ನು ನಾವು ನೋಡ್ತಾ ಇದ್ದೇವೆ. ಒಂದು ಸ್ನೇಹಿತರು 3 ಬಾಬಿಲೋನ್ ಅನ್ನೋ ದೇಶದಲ್ಲಿ ಇದ್ದಾಗ ಅರಸನಾದ ನೆಬೂಕದ್ನೆಚ್ಚರನು, ನೀವೆಲ್ಲರೂ ಸತ್ಯವೇದವನ್ನು ನಿಮ್ಮ ಕೈಯಲ್ಲಿ ಹಿಡಿದುಕೊಂಡು ದೇವರ ವಾಕ್ಯವನ್ನು ಕೇಳ್ತಾ ಇದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಒಂದು ಪಕ್ಷದಲ್ಲಿ ನೀವು ನಿಮ್ಮ ಸತ್ಯವೇದಗಳನ್ನು ನಿಮ್ಮ ಕೈಗಳಿಲ್ಲಾಂದರೆ ದಯವಿಟ್ಟು ಸತ್ಯವೇದವನ್ನು ನಿಮ್ಮ ಕೈಯಲ್ಲಿ ತೆಗೆದುಕೊಂಡು ವಾಕ್ಯದಲ್ಲಿ ಪಾಲುಗಾರರಾಗಬೇಕಾಗಿ ಕೇಳ್ಕೊಳ್ತೇನೆ. ಈ ಒಂದು ಸಮಯದಲ್ಲಿ ನೀವು ನಿಮ್ಮ ಸತ್ಯವೇದವನ್ನು ದಾನಿಯೇಲನ ಒಂದು ಪ್ರವಾದನೆ ಗ್ರಂಥ 3ನೇ ಅಧ್ಯಾಯಕ್ಕೆ ತಳಿಸ್ಬೇಕಾಗಿ ಕೇಳ್ಕೊಳ್ತೇನೆ. ಇಲ್ಲಿ ನಾವು ನೋಡ್ತೇವೆ 1ನೇ ವಚನದಲ್ಲಿ, ಅರಸನಾದ ನೆಬೂಕದ್ನೆಚ್ಚರನು 60 ಮೊಳ ಎತ್ತರದ 60 ಮೊಳ ಅಗಲದ ಬಂಗಾರದ ಪ್ರತಿಮೆಯನ್ನು ಮಾಡಿಸ್ತಾನೆ. ಮಾಡಿಸಿ ಬಾಬೆಲ್ ಸಂಸ್ಥಾನದ ದುರಾ ಎಂಬ ಬಯಲಿನಲ್ಲಿ ನಿಲ್ಲಿಸ್ತಾನೆ. ಪ್ರಿಯರೇ, ಇಲ್ಲಿ ನಾವು ನೋಡ್ತೇವೆ 60 ಮೊಳ ಉದ್ದ, 6 ಮೊಳ ಅಗಲ ಬಂಗಾರದ ಪ್ರತಿಮೆ ದುರಾ ಅನ್ನೋ ಒಂದು ಸ್ಥಳದಲ್ಲಿ ಇಟ್ಟಿದಾಗ ಎಲ್ಲ ಒಂದು ಅಕ್ಕಪಕ್ಕದ ರಾಜ್ಯಗಳಿಂದ ಎಲ್ಲ ರಾಜರು ಬರ್ತಾರೆ. ಎಲ್ಲ ರಾಜರನ್ನು ಕರೆಸ್ತಾರೆ. ಎಲ್ಲ ನ್ಯಾಯಾಧಿಪತಿಗಳು, ಎಲ್ಲ ಸಂಸ್ಥಾನಾಧಿಕಾರಿಗಳು, ವಿಚಾರಕರು ಎಲ್ಲರನ್ನ ಕರೆಸಿ ಒಂದು ಪ್ರತಿಮೆಗೆ ಅಡ್ಡ ಬೀಳಬೇಕಾಗಿ ಹೇಳ್ತಾರೆ. ಅಂದರೆ ರಾಜನು ಒಂದು ಪ್ರತಿಮೆಯನ್ನು ಮಾಡಿಸ್ತಾನೆ. ಮಾಡಿಸಿದ ಮೇಲೆ ಒಂದು ಹಾಡನ್ನು ಕೇಳಿಸಿದಾಗ ಎಲ್ಲರೂ ಅದಕ್ಕೆ ಅಡ್ಡ ಬೀಳಬೇಕು ಅಂತೇಳಿ ರಾಜನು ನೆಬೂಕದ್ನೆಚ್ಚರನಾದ ರಾಜನು ಆಜ್ಞೆಯನ್ನು ಹೊರಡಿಸ್ತಾನೆ. ಪ್ರಿಯರೇ, ಆ ಒಂದು ರಾಜಾಜ್ಞೆಯು ಬಂದಾಗ ಎಲ್ಲರೂ ಅಡ್ಡ ಬೀಳಬೇಕಾಗಿ ಹೇಳಿದಾಗ, ಒಂದು ಕಮಾಂಡ್ ಅಂದರೆ ಆಜ್ಞೆಯನ್ನು ಹೊರಡಿಸಿದಾಗ, ಒಂದು ವೇಳೆ ಯಾರಾದರೂ ಅಡ್ಡ ಬೀಳದ ಒಂದು ಪಕ್ಷದಲ್ಲಿ, ಅಂದರೆ ಆ ಒಂದು ಮೂರ್ತಿಯನ್ನು ಪ್ರತಿಮೆಯನ್ನು ಪೂಜಿಸುವುದಿಲ್ಲವೋ ಅಂದರೆ ಅವರನ್ನು ತಕ್ಷಣವೇ ದಗದಗನೆ ಉರಿಯುವ ಆವಿಗೆಯೊಳಗೆ ಹಾಕಲ್ಪಡುವನು ಎಂದು ಸಾರಿದನು. ಅಂದರೆ
ಆವಿಗೆ ಅಂದರೆ ಬೇರೆ ಏನೂ ಅಲ್ಲ, ಬೆಂಕಿಯಲ್ಲಿ ಹಾಕಬೇಕು ಅಂತೇಳಿ ಒಂದು ರಾಜಾಜ್ಞೆಯನ್ನು ಹೊರಡಿಸ್ತಾರೆ. ಸೊ ಆ ಒಂದು ಸಮಯದಲ್ಲಿ ಅದೇ ಕಾಲದಲ್ಲಿ ಸಮಸ್ತ ಜನಾಂಗ ಕುಲ ಭಾಷೆಗಳವರು ತುತ್ತೂರಿ, ಕೊಳಲು, ಕಿನ್ನರಿ, ತಂಬೂರಿ, ವೀಣೆ ಮುಂತಾದ ಸಕಲ ವಾದ್ಯಗಳ ಧ್ವನಿಯನ್ನು ಕೇಳಿದ ಕೂಡಲೇ ಎಲ್ಲರೂ ಅಡ್ಡ ಬಿದ್ದು ರಾಜನಾದ ನೆಬೂಕದ್ನೆಚ್ಚರನು ನಿಲ್ಲಿಸಿದ ಬಂಗಾರದ ಪ್ರತಿಮೆಯನ್ನು ಪೂಜಿಸ್ತಾರೆ. ಪ್ರಿಯರೇ, ಒಂದು ಬಂಗಾರದ ಒಂದು ಪ್ರತಿಮೆ ನಿಲ್ಲಿಸಿದಾಗ, ಒಂದು ತುತ್ತೂರಿ ಶಬ್ದ ಕೇಳಿದಾಗ, ವೀಣೆ ಮುಂತಾದ ವಾದ್ಯಗಳ ಸೌಂಡ್ ಕೇಳಿದಾಗ ಎಲ್ಲರೂ ಅಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಪ್ರತಿಯೊಬ್ಬರು ಜನಾಂಗದವರು ಅಲ್ಲಿ ಒಂದು ಪ್ರತಿಮೆಗೆ ಅಡ್ಡ ಬೀಳ್ತಾರೆ ಪ್ರಿಯರೇ. ಅಡ್ಡ ಬಿದ್ದು ಅದಕ್ಕೆ ಪೂಜೆ ಮಾಡ್ತಾರೆ. ಆದರೆ ಇಲ್ಲಿ ಶದ್ರಕ್, ಮೇಷಕ್, ಅಬೇದ್ನೆಗೋ ಇವ್ರನ್ನ ಕೆಲವೊಂದು ಜನಾಂಗಗಳು ನೋಡ್ತಾರೆ. ಹೀಗಿರಲು ಆ ಸಮಯದಲ್ಲಿ ಕೆಲವು ಮಂದಿ ಪಂಡಿತರು ಯಹೂದ್ಯರ ಮೇಲೆ ದೂರು ಸಲ್ಲಿಸುವುದಕ್ಕೆ ಸನ್ನಿಧಿಗೆ ಬಂದು ರಾಜನಾದ ನೆಬೂಕದ್ನೆಚ್ಚರನಿಗೆ, ಅರಸೇ, ಚಿರಂಜೀವಿಯಾಗಿರು ಪ್ರಭುವೇ, ತುತ್ತೂರಿ, ಕೊಳಲು, ಕಿನ್ನರಿ, ತಂಬೂರಿ, ವೀಣೆ, ವಾಲಗ ಮುಂತಾದ ಸಕಲ ವಾದ್ಯಗಳ ಧ್ವನಿಯನ್ನು ಕೇಳಿದ ಪ್ರತಿಯೊಬ್ಬನೂ ಅಡ್ಡ ಬಿದ್ದು ಬಂಗಾರದ ಪ್ರತಿಮೆಯನ್ನು ಪೂಜಿಸಲಿ ಎಂದು ಹೇಳಿದೆಯಲ್ಲ. ಯಾವನು ಅಡ್ಡ ಬಿದ್ದು ಪೂಜಿಸುವುದಿಲ್ಲವೋ ಅವನ ದಗದಗಿಸುವ ಆವಿಗೆಯೊಳಗೆ ಹಾಕಲ್ಪಡೆಯಲಿ ಎಂದು ಆಜ್ಞೆ ಮಾಡಿದೆಯಲ್ಲ. ಆದರೆ ನೀನು ಬಾಬೆಲ್ ಸಂಸ್ಥಾನದ ಕಾರ್ಯಭಾರವನ್ನು ವಹಿಸಿಕೊಟ್ಟ ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬ ಕೆಲವು ಮಂದಿಯನ್ನು ಯಹೂದ್ಯರು ಇದ್ದಾರೆ. ರಾಜನೇ, ಅವರು ನಿನ್ನನ್ನು ಲಕ್ಷಿಸುವುದಿಲ್ಲ. ಅಂದರೆ ಅವರು ಬಂದು ದೂರು ಹೇಳ್ತಾ ಇದ್ದಾರೆ ಪ್ರಿಯರೆಯಲ್ಲಿ. ಶದ್ರಕ್, ಮೇಷಕ್, ಅಬೇದ್ನೆಗೋ ಎಲ್ಲ ನೋಡ್ತಾ ಇದ್ದಾರೆ. ಎಲ್ಲ ಒಂದು ಶಬ್ದವನ್ನು ಕೇಳಿದಾಗ ಎಲ್ಲ ಒಂದು ಜನರು ಪ್ರತಿಮೆಗೆ ಅಡ್ಡ ಬೀಳ್ತಾ ಇದ್ದಾರೆ. ಆದರೆ ಅವರು ಅಡ್ಡ ಬೀಳಿಲ್ಲ ಪ್ರಿಯರೇ. ಇಲ್ಲಿ ನಾವು ಏನು ನೋಡ್ಬೇಕಂದ್ರೆ, ಡೋಂಟ್ ಕಾಂಪ್ರಮೈಸ್. ನಾವು ಪರಿಸ್ಥಿತಿಗಳಿಗೆ ಅನುಗುಣವಾಗಿ ನಾವು ಕಾಂಪ್ರಮೈಸ್ ಆಗಬಾರ್ದು ಪ್ರಿಯರೇ. ನಮ್ಮ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ನಾವು ನಮ್ಮ ಜೀವನವನ್ನು ಕಾಂಪ್ರಮೈಸ್ ಮಾಡ್ಕೋಬಾರ್ದು ಪ್ರಿಯರೇ. ಎಲ್ಲ ಜನಾಂಗಗಳು ಅವ್ರು ಮಾಡ್ತಾ ಇದ್ದಾರೆ, ನಾನು ಮಾಡ್ತೀನಿ ಅಂಥೇಳಿ ಕಾಂಪ್ರಮೈಸ್ ಆಗಬಾರ್ದು ಪ್ರಿಯರೇ. ವೀಕ್ಷಿಸುತ್ತಿರುವ ಯವನಸ್ಥರೇ, ದೇವರು ನಿನಗೆ ಹೇಳ್ತಾ ಇದ್ದಾರೆ, ಎಲ್ಲರೂ ಕುಡಿಯುತ್ತಿದ್ದಾರೆ, ನಾನು ಕುಡಿತೀನಿ ಅಂತೇಳಿ ಕಾಂಪ್ರಮೈಸ್ ಆಗಬೇಡ. ಎಲ್ಲರೂ ಶಾಲೆಯಲ್ಲಿ, ಕಾಲೇಜ್ಗಳಲ್ಲಿ ಕಾಪಿ ಮಾಡ್ತಾ ಇದ್ದಾರೆ ಅಂತೇಳಿ ನೀನು ಕಾಪಿ ಮಾಡಿ ಕಾಂಪ್ರಮೈಸ್ ಆಗಬೇಡ. ಪ್ರಿಯ ವೀಕ್ಷಕರೇ, ದೇವರು ನಿಮಗೆ ಹೇಳ್ತಾ ಇದ್ದಾನೆ, ಯವನಸ್ಥರಿಗೆ ಮುಖ್ಯವಾಗಿ ನಿನ್ನ ಒಂದು ಶಾಲಾ ಕಾಲೇಜುಗಳಲ್ಲಿ ನಿನ್ನ ನಡತೆಯನ್ನು ಸರಿಪಡಿಸ್ಕೊಂತ ಹೇಳ್ತಾ ಇದ್ದಾನೆ. ಎಲ್ಲರೂ ಯಹಲೋಕದ ಅನುಸಾರವಾಗಿ ನಡೆಯುತ್ತಿದ್ದಾರೆ ಅಂದೇಳಿ ನೀನು ಕಾಂಪ್ರಮೈಸ್ ಆಗಬೇಡ. ನಿನ್ನ ಒಂದು ಜೀವನದಲ್ಲಿಟ್ಟಿರುವಂಥ ಆಲೋಚನೆಗಳು ಬೇರೆಯಾಗಿದ್ದಾವೆ. ದೇವರು ನಿನ್ನ ಮೇಲಿಟ್ಟಿರುವಂಥ ಆಲೋಚನೆಗಳು ಬೇರೆಯಾಗಿದ್ದಾವೆ. ನೀನು ಸೈತಾನನಿಗೆ ಒಳಗಾಗಬೇಡ. ನೀನು ಆ ಒಂದು ಕ್ಷಣಕ್ಕೆ ಒಂದು ಕ್ಷಣದ ಒಂದು ಆಸೆಗೋಸ್ಕರ ನಿನ್ನ ಕಾಂಪ್ರಮೈಸ್ ಆಗಬೇಡ. ಆ ಒಂದು ಕಷ್ಟ ಬರ್ಬೋದು, ಆದರೆ ಆ ಕಷ್ಟವನ್ನು ಎದುರಿಸೋದಕ್ಕೆ ದೇವರಿದ್ದಾನೆ. ಕಷ್ಟ ಆಗ್ಬೋದು, ಆದರೆ ಅದನ್ನು ಎದುರಿಸೋದಕ್ಕೆ ನಮ್ಮ ಸರ್ವಶಕ್ತನಾದ ದೇವರು ನಮಗೆ ಸಹಾಯ ಮಾಡ್ತಾನೆ ಪ್ರಿಯರೇ. ಈಗ ಅವರು ಬಂದು ಹೇಳ್ತಾರೆ, ಅವರು ಯಾರು ನಿನ್ನ ಪ್ರತಿಮೆಗೆ ಅಡ್ಡ ಬೀಳಲಿಲ್ಲ ಅಂತೇಳಿ. ಆವಾಗ ನೆಬೂಕದ್ನೆಚ್ಚರನು ಉಗ್ರ ಕೋಪದಿಂದ ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬವ್ರನ್ನ ಕರ್ಕೊಂಡು ಬರೋದಕ್ಕೆ ಹೇಳಿದಾಗ, ಹಾಗೆ ಶದ್ರಕ್, ಮೇಷಕ್, ಅಬೇದ್ನೆಗೋ ಇವರೇ ಅಂತೇಳಿ ಕರ್ಕೊಂಡು ಬಂದಾಗ ಇಲ್ಲಿ ಮತ್ತೆ ಹೇಳ್ತಾನೆ, ನೀವು ನನ್ನ ದೇವರನ್ನು ಸೇವಿಸದೆ ನಾನು ನಿಲ್ಲಿಸಿದ ಬಂಗಾರದ ಪ್ರತಿಮೆಯನ್ನು ಪೂಜಿಸದೆ ಇರುವುದು ಬೇಕೆಂಬುದೇ ಮಾಡಿದ್ದೋ ಇಲ್ಲ. ಈಗಲಾದರೂ ನೀವು ಸಿದ್ಧವಾಗಿದ್ದು ತುತ್ತೂರಿ, ಕೊಳಲು, ಕಿನ್ನರಿ, ತಂಬೂರಿ, ವೀಣೆ, ವಾಲಗ ಮುಂತಾದ ಸಕಲ ವಾದ್ಯಗಳ ಧ್ವನಿಯನ್ನು ಕೇಳಿದ ಕೂಡಲೇ
ಅಡ್ಡ ಬಿದ್ದು ನಾನು ನಿಲ್ಲಿಸಿದ ಪ್ರತಿಮೆಯನ್ನು ಪೂಜಿಸಿದರೆ ಸರಿ, ಇಲ್ಲವಾದರೆ ತಕ್ಷಣವೇ ದಗದಗನೆ ಉರಿಯುವ ಆವಿಯೊಳಗೆ ಹಾಕಲ್ಪಡುವಿರಿ. ಇಲ್ಲಿ ಮತ್ತೆ ಕೇಳ್ತಾ ಇದ್ದೇನೆ ಪ್ರಿಯರೇ, ನೆಬೂಕದ್ನೆಚ್ಚರನು ಕರೆಸ್ತಾನೆ. ಕರೆಸಿ, ನೀವು ಇಂಟೆನ್ಷನಲ್ ಆಗಿ ಮಾಡಿದ್ರಾ ಇಲ್ಲಾಂದರೆ ಅನ್ಇಂಟೆನ್ಷನಲ್ ಆಗಿ ಮಾಡಿದ್ರಾ? ಆದರೂ ನಿನಗೆ ಇನ್ನೊಂದು ಚಾನ್ಸ್ ಕೊಡ್ತಾ ಇದ್ದೇನೆ. ಈಗಲಾದರೂ ನಾನು ನಿರ್ಮಿಸಿದ ಒಂದು ಪ್ರತಿಮೆಗೆ ನೀವು ಮೂವರು ಅಡ್ಡ ಬೀಳಿ, ಇಲ್ಲಾಂದರೆ ನಿಮ್ಮನ್ನು ದಗದಗನೆ ಉರಿಯುವ ಬೆಂಕಿಯಲ್ಲಿ ಹಾಕ್ತೀನಿ ಅಂತೇಳಿ ಮತ್ತೆ ಬಂದು ಕೇಳ್ತಾ ಇದ್ದಾನೆ. ಸೈತಾನ ನಿಮ್ಮ ಹತ್ರ ಬಂದು ಕೇಳ್ತಾ ಇದ್ದಾನೆ, ಇದೊಂದು ಸಾರಿ ನೀನು ಈ ತಪ್ಪು ಮಾಡು, ಕಾಂಪ್ರಮೈಸ್, ಏನೂ ಆಗಲ್ಲ. ಈ ತಪ್ಪು ಮಾಡಿದರೆ ಯಾರೂ ನೋಡಲ್ಲ, ಯಾರಿಗೂ ಗೊತ್ತಾಗಲ್ಲ. ಹೇಳ್ತಾ ಇದ್ದಾನೆ ನಿನಗೆ, ನೀನು ಕಾಂಪ್ರಮೈಸ್ ಆಗ್ತಾ ಇದೀಯಾ? ಇಲ್ಲಿ ಶದ್ರಕ್, ಮೇಷಕ್, ಅಬೇದ್ನೆಗೋ ಈ ಮೂವರು ಕಾಂಪ್ರಮೈಸ್ ಆಗಿಲ್ಲ ಪ್ರಿಯರೇ. ಏನು ಹೇಳ್ತಾ ಇದ್ದಾರೆ ನೋಡೋಣ ಬನ್ನಿ. ಅರಸೇ, ನಾವು ಸೇವಿಸುವ ದೇವರಿಗೆ ಚಿತ್ತವಿದ್ದರೆ ಆತನು ದಗದಗನೆ ಉರಿಯುವ ಆವಿಗೆಯೊಳಗೆ ಇಂದ ನಮ್ಮನ್ನು ಬಿಡಿಸಬಲ್ಲನು, ಹೇಗೂ ನಿನ್ನ ಕೈಯಿಂದ ನಮ್ಮನ್ನು ಬಿಡಿಸುವನು. ಚಿತ್ತವಿಲ್ಲದಿದ್ದರೂ ರಾಜನೇ, ಇದು ನಿನಗೆ ತಿಳಿದಿರಲಿ, ನಾವು ನಿನ್ನ ದೇವರುಗಳನ್ನು ಸೇವಿಸುವುದಿಲ್ಲ, ನೀನು ನಿಲ್ಲಿಸಿದ ಬಂಗಾರದ ಪ್ರತಿಮೆಯನ್ನು ಪೂಜಿಸುವುದಿಲ್ಲ ಎಂದು ಸದುತ್ತರ ಕೊಟ್ಟರು. ಎಷ್ಟು ಬ್ರೇವ್ ಆಗಿರ್ಬೋದು ನೋಡಿ. ದೇವರೊಂದು ಚಿತ್ತ ಇದ್ರೆ ದೇವರು ನಮ್ಮನ್ನು ಕಾಪಾಡ್ತಾನೆ. ಒಂದು ವೇಳೆ ಇಲ್ಲಾಂದ್ರೂ ನಿನ್ನ ಕೈಯಿಂದ ಕಾಪಾಡ್ತಾನೆ. ಆದರೆ ನೀನು ನಿರ್ಮಿಸಿದ ಒಂದು ಪ್ರತಿಮೆಗೆ ನಾವು ಅಡ್ಡ ಬೀಳಲ್ಲ. ನೀನೇನಾದರೂ ಮಾಡ್ಕೋ ಸೈತಾನನೇ, ನಾನು ನಿನಗೆ ಅಡ್ಡ ಬೀಳಲ್ಲ. ಸೈತಾನನೇ, ನಾನು ನೀನು ಹೇಳಿದ ಮಾತನ್ನು ಕೇಳಲ್ಲ. ಪ್ರೇಕ್ಷಕರೇ, ನಿನ್ನ ಹತ್ರ ಬಂದು ಸೈತಾನನು ಈ ಒಂದು ಹಣ ತಗೋ, ಇದು ಶಾರ್ಟ್ಕಟ್ ಆಗಿ ಬರುತ್ತೆ ನಿನಗೆ, ಈ ಒಂದು ಲಂಚ ತಗೋ, ಯಾರೂ ಇಲ್ಲ, ನಿನ್ನ ಕೆಲಸ ಕಾರ್ಯಗಳಲ್ಲಿ ಯಾರೂ ಗೊತ್ತಾಗಲ್ಲ, ಇದು ತಗೊಂಡು ಈ ಕೆಲಸ ಮಾಡು ಅಂತೇಳಿ ಹೇಳ್ತಾನೆ. ನೀನು ಕಾಂಪ್ರಮೈಸ್ ಆಗ್ತಾ ಇದೀಯಾ? ಸೈತಾನನಿಗೆ ಒಳಗಾಗ್ತಾ ಇದೀಯಾ ನೀನು? ಯಾರೂ ಇಲ್ಲ, ಮನೆಯಲ್ಲಿ ಯಾರೂ ಇಲ್ಲ, ಯವನಸ್ಥನೇ, ಏನೂ ಆಗಲ್ಲ, ನಿನ್ನ ಇಷ್ಟವನ್ನು ನಿನಗೆ ಇಷ್ಟಪದ್ದಂತೆ ನೀನು ಮಾಡು, ಯಾರು ಕೇಳುವವರಿಲ್ಲ. ಕಾಂಪ್ರಮೈಸ್ ಆಗ್ತಾ ಇದೆಯಾ? ಸೈತಾನನು ಪದೇ 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 ಬಂದು ನಿನ್ನ ಕೇಳುವಂತನಾಗಿದ್ದಾನೆ. ಯಾವ ರೀತಿಯಾಗಿ ಅರಸನ ಕೇಳಿದ್ನೋ ಸೆಕೆಂಡ್ ಟೈಮ್, ಅದೇ ರೀತಿಯಾಗಿ ಪದೇ ಪದೇ ಸೈತಾನ ನಿನ್ನನ್ನು ವಂಚಿಸುವವನಾಗಿದ್ದಾನೆ. ಪದೇ ಪದೇ ಬಂದು ನಿನ್ನನ್ನು ಮೋಹಿಸುವವನಾಗಿದ್ದಾನೆ. ಅದಕ್ಕೆಲ್ಲ ನೀನು ಕಾಂಪ್ರಮೈಸ್ ಆಗೋಕ್ಕೆ ರೆಡಿಯಾಗಿದ್ದೀಯಾ? ಇಲ್ಲಾಂದರೆ ಐ ಡೋಂಟ್ ವಾಂಟ್ ಟು ಕಾಂಪ್ರಮೈಸ್ ವಿತ್ ಯು ಸೈತಾನ್ ಅಂತ ಹೇಳ್ತಾ ಇದೀಯಾ? ಸೈತಾನನಿಗೆ ಒಳಗಾಗಬೇಡಿ ಪ್ರಿಯರೇ. ವೀಕ್ಷಕರೇ, ನಿಮ್ಮ ಒಂದು ಮಗ, ನಿನ್ನ ಮಗಳು ಯಾವ ರೀತಿಯಾಗಿದ್ದಾರೆ, ಸೈತಾನನಿಗೆ ಕಾಂಪ್ರಮೈಸ್ ಆಗ್ತಾ ಇದ್ದಾರೆ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ. ಮಗನೇ, ಮಗಳೇ, ನೀನು ಸೈತಾನನಿಗೆ ಒಳಗಾಗಬೇಡ. ನೀನು ಒಂದು ಶದ್ರಕ್, ಮೇಷಕ್, ಅಬೇದ್ನೆಗೋ, ದಾನಿಯೇಲ ರೀತಿಯಾಗಿ ನೀನು ಇರಬೇಕಾಗಿದೆ ಅಂಥೇಳಿ ಅವರಿಗೆ ತಿಳಿಸಿ. ಪ್ರಿಯರೇ, ಇಲ್ಲಿ ನಾವು ನೋಡ್ತೇವೆ, ಒಂದು ಟಫ್ ಪನಿಷ್ಮೆಂಟ್ ಇದೆ ಅಂತ ಗೊತ್ತಿದ್ರೂ ಸಹ ಅವರು ದೇವ್ರಿಗೋಸ್ಕರ ಕಾಂಪ್ರಮೈಸ್ ಆಗಲಿಲ್ಲ. ನಾವು ನೋಡ್ತೇವೆ, ಆಗ ನೆಬೂಕದ್ನೆಚ್ಚರನು ಕೋಪೋದ್ರೇಕದಿಂದ ಮುಖಭಾವವನ್ನು ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬವರ ಕಡೆಗೆ ಬೇರೆ ಮಾಡಿಕೊಂಡು ಆವಿಗೆಯನ್ನು ನಿತ್ಯಕ್ಕಿಂತ 7ರಷ್ಟು ಹೆಚ್ಚಾಗಿ ಉರಿಸಬೇಕೆಂದು ಆಜ್ಞಾಪಿಸಿದನು. ಆ ಒಂದು ಮಾತುಗಳನ್ನು ಕೇಳಿ ನಿತ್ಯ ಒಂದು ಬೆಂಕಿಯು 7 ಪಟ್ಟು ಜಾಸ್ತಿ ಮಾಡ್ತಾನೆ ಪ್ರಿಯರೇ. 7 ಪಟ್ಟು ಜಾಸ್ತಿ ಮಾಡಿದಾಗ ಆ ಒಂದು ಬೆಂಕಿಯು ದಗದಗನೆ ಉರಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ಅವರನ್ನು ಒಂದು ಬೆಂಕಿಯಲ್ಲಿ ಹಾಕೋದಕ್ಕೆ ರಾಜನು ಆಜ್ಞೆಯನ್ನು ಕೊಟ್ಟಾಗ ನಾವು ನೋಡ್ತೇವೆ, ಇಲ್ಲಿ 23
3ನೇ ವಚನ, ನಿಮ್ಮ ಸತ್ಯವಾದಗಳನ್ನು 3ನೇ ಅಧ್ಯಾಯ ದಾನಿಯೇಲನು 23ನೇ ವಚನ ಓದೋದಕ್ಕೆ ಕೇಳ್ಕೊಳ್ತೇನೆ. ಶದ್ರಕ್, ಮೇಷಕ್, ಅಬೇದ್ನೆಗೋ ಈ ಮೂವರು ಕಟ್ಟಲ್ಪಟ್ಟವರಾಗಿ ದಗದಗನೆ ಉರಿಯುವ ಆವಿಗೆಯ ಮಧ್ಯದಲ್ಲಿ ಬಿದ್ದು ಬಿಟ್ಟರು. ಆಗ ರಾಜನಾದ ನೆಬೂಕದ್ನೆಚ್ಚರನು ಬೆಚ್ಚಿ ಬಿದ್ದು ತಟ್ಟನೆದ್ದು ತನ್ನ ಮಂತ್ರಿಗಳನ್ನು, ಕಟ್ಟಿದ ಮೂವರನ್ನು ಬೆಂಕಿಯೊಳಗೆ ಹಾಕಲಿಲ್ಲವೋ? ಇಲ್ಲಿ ಕೇಳ್ತಾನೆ. ಬೆಂಕಿಯಲ್ಲಿ ಒಂದು ರೂಪವನ್ನು ನೋಡಿ ತನ್ನ ಒಂದು ಮಂತ್ರಿಗೆ ಕೇಳ್ತಾನೆ, ಏನಂತಂದರೆ, ಇಲ್ಲಿ ನಾವು ಹಾಕಿರೋದು 3 ಜನನ ಅಲ್ವಾ ಅಂತಲ್ಲಿ. ಹೌದು ಅಂತೇಳಿ ಅವರು ಹೇಳಿದಾಗ ಅದಕ್ಕೆ ಅವನು, ಇಗೋ ಕಟ್ಟಿಲ್ಲದ ನಾಲ್ವರನ್ನು ನೋಡುತ್ತೇನೆ, ಬೆಂಕಿಯಲ್ಲಿ ತಿರುಗಾಡುತ್ತಿದ್ದಾರೆ, ಅವರಿಗೆ ಯಾವ ಹಾನಿಯೂ ಇಲ್ಲ. 4ನೇಯವನು ರೂಪವು ರೂಪದಂತಿದೆ. ಇಲ್ಲಿ ನೋಡಿ ಪ್ರಿಯರೇ, ಇಷ್ಟೊಂದು ಅದ್ಭುತವಾದ ಒಂದು ಸಂಗತಿ. 3 ಹಾಕಿರೋದು ಶದ್ರಕ್, ಮೇಷಕ್, ಅಬೇದ್ನೆಗೋ. ಆದರೆ ಅಲ್ಲಿ ನೋಡಿರೋದು 4ನೇ ಒಂದು ವ್ಯಕ್ತಿ. ಒಂದು 4ನೇ ವ್ಯಕ್ತಿ ಯಾರೂ ಅಲ್ಲ, ದೇವರಾಗಿದ್ದಾನೆ. ದೇವಕುಮಾರನ ಒಂದು ರೂಪವಾದಂತಿದೆ ಅಂತೇಳಿ ಹೇಳ್ತಾ ಇದ್ದಾನೆ. ಬೇರೆ ದೇವರು ಅವ್ರ ಜೊತೆ ಇದ್ದಾರೆ. ನೀನು ದೇವ್ರಿಗೋಸ್ಕರ ನಿಂತುಕೊಂಡಾಗ ದೇವರು ನಿನಗೋಸ್ಕರ ನಿಂತ್ಕೊಳ್ಳೋಕ್ಕೆ ರೆಡಿಯಾಗಿದ್ದಾನೆ ಪ್ರಿಯರೇ. ಅವರು ಕಾಂಪ್ರಮೈಸ್ ಆಗಲಾರ್ದೆ ದೇವ್ರಿಗೋಸ್ಕರ ಸ್ಟ್ಯಾಂಡ್ ತಗೊಂಡು ನಿಂತರು ಪ್ರಿಯರೇ. ನೀನು ಕಾಂಪ್ರಮೈಸ್ ಆಗಲಾರ್ದೆ ದೇವ್ರಿಗೋಸ್ಕರ ನಿಂತುಕೊಂಡಾಗ ದೇವರು ಪರಲೋಕದಿಂದ ಇಳಿದು ನಿನ್ನ ಮಧ್ಯದಲ್ಲಿ ನಿವಾಸ ಮಾಡೋದಕ್ಕೆ ಶಕ್ತನಾಗಿದ್ದಾನೆ ಪ್ರಿಯರೇ. ನೀನು ದೇವರ ಒಂದು ಸಮ್ಮುಖವನ್ನು ಆಶ್ರಯಿಸ್ತಾ ಇದೆಯಾ? ಇಲ್ಲಿ ನಾವು ನೋಡ್ತೇವೆ 27ನೇ ವಚನ, ಅವರ ಮೇಲೆ ಬೆಂಕಿಯ ಅಧಿಕಾರವೂ ನಡೆದಿಲ್ಲ, ಅವರ ತಲೆ ಕೂದಲು ಸುಟ್ಟಿಲ್ಲ, ಅವರ ಶಲ್ಯಗಳಿಗೆ ಆಕಾರವಿಲ್ಲ, ಬೆಂಕಿಯ ವಾಸನೆಯೇ ಮುಟ್ಟಿಲ್ಲ ಎಂದು ತಿಳಿದುಕೊಂಡರು. ಒಂದು ದೊಡ್ಡ ಅದ್ಭುತ ಕಾರ್ಯ. ಅವರ ಒಂದು ತಲೆ ಕೂದಲು ಸಹ ಸುಡಲಿಲ್ಲ, ಬೆಂಕಿಯಲ್ಲಿದ್ದರೂ ಸಹ. ಅಂಥ ಅದ್ಭುತ ಕಾರ್ಯವನ್ನು ಮಾಡುವಂಥ ದೇವರು. ಯಾಕೆ? ಅವರು ಕಾಂಪ್ರಮೈಸ್ ಆಗಿಲ್ಲ ಪ್ರಿಯರೇ. ಇವತ್ತು ದೇವರು ನಿನಗೂ ಸಹ ಹೇಳ್ತಾ ಇದ್ದಾನೆ, ನೀನು ಚಿಕ್ಕ ಚಿಕ್ಕ ಒಂದು ವಿಷಯಗಳಿಗೆ ಕಾಂಪ್ರಮೈಸ್ ಆಗಬೇಡ ಅಂಥೇಳಿ ದೇವರು ಹೇಳ್ತಾ ಇದ್ದಾನೆ. ಡೋಂಟ್ ಕಾಂಪ್ರಮೈಸ್ ವಿತ್ ಸೇಟನ್. ಸೈತಾನನೊಂದಿಗೆ ನೀನು ಕಾಂಪ್ರಮೈಸ್ ಆಗಬೇಡ. ನಾನು ನಿನ್ನೊಂದಿಗೆ ಇದ್ದೇನೆ, ನೀನು ನನ್ನ ಆಶ್ರಯಿಸ್ಕೋ, ನಾನು ನಿನ್ನ ಜೊತೆ ಇದ್ದೇನೆ. ದೇವರು ನಮಗೇನು ಹೇಳಿದ್ದಾನೆ? ಮತ್ತಾಯ 28ನೇ ಅಧ್ಯಾಯ ಕೊನೆಯ ವಚನದಲ್ಲಿ, ಇಗೋ ನಾನು ಯುಗದ ಸಮಾಪ್ತಿಯವರೆಗೂ ನಾನು ನಿನ್ನ ಸಂಗಡ ಇರ್ತೇನೆ ಅಂತ ಹೇಳಿರುವಂಥ ವಾಗ್ದಾನ ನೆನಪಿಗೆ ತಂದುಕೊಳ್ಳಿ. ನೀವು ಯಾವಾಗ ಬೇಕಾದರೂ ದೇವರನ್ನ ಕೇಳ್ಕೊಂಡಾಗ ನಿಮ್ಮ ಪಕ್ಕದಲ್ಲೇ ಇರ್ತಾರೆ. ದೇವರು ನಿಮ್ಮ ಜೊತೆನೇ ಇದ್ದಾನೆ ಅಂತೇಳಿ ಭಾವಿಸಿ. ಯಾಕಂದರೆ ಯುಗದ ಸಮಾಪ್ತಿಯವರೆಗೂ ನಾನು ನಿನ್ನೊಂದಿಗೆ ಇದ್ದೇನೆ ಅಂತೇಳಿ ದೇವರು ನಮಗೆ ವಾಗ್ದಾನ ಮಾಡಿರುವಂಥ ದೇವರಾಗಿದ್ದಾರೆ. ಪ್ರಿಯರೇ, ಇವತ್ತು ನಾವು ಏನು ಕಲಿಬೇಕಂದ್ರೆ, ದೇವರಿಗೋಸ್ಕರ ನಾವು ನಮ್ಮ ಜೀವನವನ್ನು ಬದ್ಧವಾಗಿ ಇರಬೇಕಾಗಿದೆ. ಬೇರೆಯವರಿಗೋಸ್ಕರ ನಾವು ನಮ್ಮ ಜೀವನವನ್ನು ಕಾಂಪ್ರಮೈಸ್ ಮಾಡ್ಕೋಬಾರ್ದು. ನಮ್ಮ ಜೀವನವು ದೇವರಿಗೋಸ್ಕರ ಸಜೀವ ಸಾಕ್ಷಿಗಳಾಗಿ ನಾವು ಮಾರ್ಪಡಬೇಕಾಗಿದೆ ಪ್ರಿಯರೇ. ನಮ್ಮ ಜೀವನವು ದೇವರಿಗೋಸ್ಕರ ಸಜೀವ ಯಜ್ಞವನ್ನಾಗಿ ಮಾರ್ಪಡಿಸೋಕ್ಕಾಗಿ ನಾವು ಜೀವಿಸಬೇಕಾಗಿದೆ. ಯಾವ ರೀತಿಯಾಗಿ ಶದ್ರಕ್, ಮೇಷಕ್, ಅಬೇದ್ನೆಗೋ ಕಾಂಪ್ರಮೈಸ್ ಆಗಲಾರ್ದೆ ಜೀವಿಸಿದ್ರು, ಅದೇ ರೀತಿಯಾಗಿ ನಾವು ಸಹ ಕಾಂಪ್ರಮೈಸ್ ಆಗಲಾರ್ದೆ ದೇವರಿಗೋಸ್ಕರ ನಿಲ್ಲಬೇಕಾಗಿದೆ. ಎಷ್ಟು ಕಷ್ಟ ಬಂದರೂ, ಹಣದ ಕೊರತೆ ಇದ್ದರೂ ಸಹ ನಾವು ಕಾಂಪ್ರಮೈಸ್ ಆಗಲೇಬಾರ್ದು. ಇಂದು ಉದ್ಯೋಗದ ಒಂದು ಸಂಕಟ ಇರ್ಬೋದು, ನಮಗೆ ಹಣದ ಒಂದು ಆರ್ಥಿಕವಾಗಿ ಕಷ್ಟದಲ್ಲಿರ್ಬೋದು. ಹಾಗೆ ನಾವು
ಸಂಬಂಧದೊಂದು ಸಂಕಟಗಳಲ್ಲಿರ್ಬೋದು, ಆದರೆ ಕಾಂಪ್ರಮೈಸ್ ಆಗಬಾರ್ದು ಅವಕ್ಕೆಲ್ಲ. ಒಂದು ವೇಳೆ ಕಾಂಪ್ರಮೈಸ್ ಆದರೆ ದೇವರೊಂದು ಅದ್ಭುತ ಕಾರ್ಯಗಳನ್ನು ನಾವು ನೋಡೋದಕ್ಕೆ ಸಾಧ್ಯವಾಗುವುದಿಲ್ಲ ಪ್ರಿಯರೇ. ನಾವಿಂದು ಏನು ಮಾಡಬೇಕು? ಶದ್ರಕ್, ಮೇಷಕ್, ಅಬೇದ್ನಗೋ ಇವ್ರ ಮೂವರಂತೆ ದೇವರನ್ನು ದೃಢವಾಗಿ ನಂಬಬೇಕಾಗಿದೆ, ದೇವರಿಗೋಸ್ಕರ ನಿಲ್ಲಬೇಕಾಗಿದೆ. ಆಗ ದೇವರು ನಮಗೋಸ್ಕರ ನಿಂತು ಅದ್ಭುತ ಕಾರ್ಯಗಳನ್ನಾಗಿ ಮಾಡ್ತಾರೆ. ಯಾರಿಗೋಸ್ಕರ ಅದು ಎಷ್ಟೇ ತಪ್ಪಾಗಿದ್ರೂ ನಾವು ಅವ್ರಿಗೋಸ್ಕರ ಕಾಂಪ್ರಮೈಸ್ ಆಗಬಾರ್ದು ಪ್ರಿಯರೇ. ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ನಾವು ನಂಬಿಗಸ್ತರಾಗಿರಬೇಕು. ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಆಗದೇ ಇದ್ದವನು ದೊಡ್ಡ ದೊಡ್ಡ ವಿಷಯಗಳಲ್ಲಿ ನಂಬಿಗಸ್ತನಾಗಿರುವುದಕ್ಕೆ ಸಾಧ್ಯವಾಗುವುದಿಲ್ಲ. ಸೊ ದೇವರು ನಮ್ಮೆಲ್ಲರಿಗೆ ಹೇಳ್ತಾ ಇದ್ದಾನೆ, ನೀವು ನನಗೆ ನಂಬಿಗಸ್ತರಾಗಿರಿ, ಹಾಗೆ ಸೈತಾನನಿಗೆ ಕಾಂಪ್ರಮೈಸ್ ಆಗಲೇಬೇಡಿ ಅಂತ ಹೇಳ್ತಾ ಇದ್ದಾನೆ. ನೀವು ಒಂದು ವೇಳೆ ಸೈತಾನನಿಗೆ ಕಾಂಪ್ರಮೈಸ್ ಆಗಲಾರ್ದೆ ದೇವರಿಗೆ ಸಂಪೂರ್ಣವಾಗಿ ನಿಮ್ಮ ಜೀವನವನ್ನು ಒದಗಿಸ್ಕೊಡ್ಬೇಕಂತೇಳಿ ನಿಮ್ಮ ಒಂದು ಆಶೆ ಆಗಿದ್ದರೆ, ಇದೇ ನಿಮ್ಮ ನಿರ್ಧಾರವಾಗಿದ್ದರೆ ಬನ್ನಿ ಪ್ರಾರ್ಥನೆ ಮಾಡೋಣ. ದೇವರ ಒಂದು ಸಹಾಯಕ್ಕಾಗಿ. ದೇವರು ನಮಗಾಗಿ ಸದಾ ಜೊತೆಯಾಗಿ ಇರುವವನಾಗಿದ್ದಾನೆ. ನಿಮ್ಮ ಒಂದು ನಿರ್ಧಾರ ಇದೇ ಆಗಿದ್ದಲ್ಲಿ ನನ್ನ ಜೊತೆ ಪ್ರಾರ್ಥನೆ ಮಾಡೋಣವಾ? ಪರಿಶುದ್ಧನೇ, ಮಹೋನ್ನತನೇ ಅಪ್ಪ, ನಾವು ಯಾರಿಗೋಸ್ಕರವೋ ಸೈತಾನನಿಗೋಸ್ಕರವೋ ನಾವು ನಮ್ಮ ಜೀವನವನ್ನು ಕಾಂಪ್ರಮೈಸ್ ಮಾಡಿಕೊಳ್ಳಲಾರದೆ ಅಪ್ಪ, ನಿನಗೋಸ್ಕರ ಜೀವಿಸುವ ಒಂದು ಸಜೀವ ಯಜ್ಞವನ್ನಾಗಿ ನಮ್ಮನ್ನು ಮಾರ್ಪಡಿಸು ಅಪ್ಪ. ಒಂದು ಸಮಯದಲ್ಲಿ ತಲೆಬಾಗಿರುವಂಥ ಪ್ರಾರ್ಥನೆಯಲ್ಲಿ ಏಕೀಭವಿಸುವಂಥ ಪ್ರತಿಯೊಬ್ಬರನ್ನಪ್ಪ ನೀನು ಮುಟ್ಟು, ಅವರನ್ನು ಎದುರಿಸುತ್ತಿರುವ ಕಷ್ಟಗಳನ್ನು ನೀನು ನಿವಾರಣೆ ಮಾಡು. ಸೈತಾನನಿಗೆ ಒಳಗಾಗದಂತೆ ತಂದೆ ಅವರು ಎಚ್ಚರವಾಗಿದ್ದು ಪ್ರಾರ್ಥಿಸುವ ಹಾಗೆ ಮಾಡಪ್ಪ. ನಿನ್ನ ಮೇಲೆ ಸಂಪೂರ್ಣವಾಗಿ ಅವಲಂಬನೆ ಆಗಿ ನೀನು ಅವರನ್ನು ಸಜೀವ ಯಜ್ಞವನ್ನಾಗಿ ಮಾರ್ಪಡಿಸಪ್ಪ. ನಿನಗೋಸ್ಕರ ಸೇವೆ ಮಾಡುವ ಒಂದು ಉಪಕರಣಗಳಂತೆ ಅವ್ರನ್ನ ಮಾರ್ಪಡಿಸು ಸ್ವಾಮಿ. ತಂದೆ, ನೀನು ಅವರ ಜೀವನವನ್ನು ಬದಲಾಯಿಸಿ ಅವ್ರಿಗೆ ಬೇಕಾಗಿರುವಂಥ ಶಕ್ತಿ ಸಾಮರ್ಥ್ಯವನ್ನು ಕೊಟ್ಟು ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆ, ಆಮೇನ್. ಬೇರೆ ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ದೇವರು ನಮ್ಮನ್ನು ಎಲ್ಲ ಕಾಯ್ದು ಕಾಪಾಡಿದ್ದಾನೆ. ಈ ಒಂದು ಸಮಯದಲ್ಲಿ ಹೋಪ್ ಚಾನಲ್ ಮುಖಾಂತರ ವೀಕ್ಷಿಸುತ್ತಿರುವ ತಮ್ಮೆಲ್ಲರನ್ನು ಮತ್ತೊಂದು ಸಂಚಿಕೆಯಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೆ ದೇವರು ನಿಮ್ಮ ಜೊತೆ ಸದಾ ಇರಲಿ. ಆಮೇನ್.